ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇಂದು ಅಂದರೆ 10/3/2026 ಕಲಘಟಗಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕಲಘಟಗಿಯಲ್ಲಿ 10ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮೊದಲಿಗೆ ಸರಸ್ವತಿ ಪೂಜೆ BO ಮೇಡಮ್ ಅವರಿಂದ ನೆರವೇರಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಎಲ್ಲ ಶಿಕ್ಷಕರು ಸೇರಿ BO ಮೇಡಮ್ ಹಾಗೂ ಗಾಣಿಗೇರ್ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಮಾಡಲಾಯಿತು. ಮಕ್ಕಳು ತಮ್ಮ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಸುಮಾರು 6 ಮಕ್ಕಳಿಗೆ ಕ್ಲಾಸಿಗೆ ಒಳ್ಳೆಯ ಅಂಕವನ್ನು ಪಡೆದಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. BO ಮೇಡಮ್ ಅವರಿಂದ 8ನೇ ತರಗತಿಯಲ್ಲಿ ಉತ್ತಮ ಅಂಕವನ್ನು ಪಡೆದವರಿಗೆ ಪ್ರೋತ್ಸಾಹಧನವನ್ನು ನೀಡಿದರು. ಈ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಹಾಲ್ ಟಿಕೆಟ್ ವಿತರಣೆ BO ಮೇಡಮ್ ಅವರು ವಿತರಣೆ ಮಾಡಿದರು. ತದನಂತರ BO ಮೇಡಮ್ ಅವರು ಮಾತನಾಡಿ, ಹೆಣ್ಣು ಮಕ್ಕಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದು ಶಾಲೆಯ ಹೆಸರನ್ನು ತರಬೇಕು ಎಂದು ಮಾತನಾಡಿ ಮಕ್ಕಳಿಗೆ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಕ್ಷಕರು ಹಾಗೂ ಪಾಲಕರು, ಮುದ್ದು ಮಕ್ಕಳು ಇದ್ದರು. ಶ್ರೀಮತಿ ಅಕ್ಕ ಮಹಾದೇವಿ ಗಾಣಿಗೇರ್ ಮುಖ್ಯೋಪಾಧ್ಯಾಯರು, ಶ್ರೀ AL ಶಿರಹಟ್ಟಿ, ಶ್ರೀಮತಿ U ಬಳ್ಳಾರಿ, ಶ್ರೀಮತಿ ಚಂದ್ರಮುಖಿ ವೆಂಕಟರತ್ನ, ಶ್ರೀಮತಿ ಅರುಂಧತಿ ದೇಸಾಯಿ, ಶ್ರೀಮತಿ ಸವಿತಾ ಗೊರವರ, ಶ್ರೀಮತಿ ನಿವೇದಿತಾ, ಶ್ರೀ GW ಭಗವತ್, ಶ್ರೀ ಮಲ್ಲಿಕ್ ಜಾನ್ ಬೇಪಾರಿ SDMC ಅಧ್ಯಕ್ಷರು, ಮಹಾದೇವ್ ಮೋತೆನವರು SDMC ಅವರು, ಸುಮಂಗಲ ಹಡಪದ್ SDMC ಅವರು, ಸಾವಿತ್ರಿ ಲಕ್ಕುಂಡಿ SDMC ಅವರು, ಇನ್ನೂ ಇತರೆ ಪಾಲಕರು ಹಾಗೂ ಮುದ್ದು ಮಕ್ಕಳು SDMC ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಾಲಕರೇ ಮತ್ತು ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ನಾ ಸ್ಟಾರ್ಟಿಂಗ್ ಬಂದ ತಕ್ಷಣ ಬಹಳಷ್ಟು ಖುಷಿ ನೋಡಿದೆ ನಿಮ್ಮ ಮುಖದ ಮೇಲೆ. ನಿಜವಾಗಿ ನನಗೆ ಏನು ಅನಿಸ್ಬಿಡ್ತು, 69 ಮಕ್ಕಳು ಭಾಳಷ್ಟು ಓದಿ ಒಂದು ಏನು ಎಕ್ಸಾಮ್ ಬರೆಯೋದಕ್ಕೆ ಭಾಳ ಏನು ನಿರೀಕ್ಷಣೆ ಮಾಡತ್ತಾರ. ಅಂದ್ರೆ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಭಾಳ ಒಂದು ಕಾತರತೆಯಿಂದ ಕಾಯಕತ್ತಾರ ಅಂಥೇಳಿ ಅನಿಸ್ತು ನನಗೆ. ನಿಜವಾಗಿನೂ ದಟ್ ಈಸ್ ಎ ಗುಡ್ ಸೈನ್ ಆಫ್ ಇಂಪ್ರೂವ್ಮೆಂಟ್. ಅದು ಯಾವಾಗ್ಲೂ ಇಷ್ಟಪಟ್ಟು ಓದ್ಬೇಕಂತ. ಜಾಸ್ತಿ ಮಾತಾಡಲ್ಲ ನಾನು, ಇಷ್ಟಪಟ್ಟು ಓದ್ಬೇಕು, ಕಷ್ಟಪಟ್ಟು ಓದಬಾರ್ದು. ನಿಮ್ಮ ಮುಖ ನೋಡಿ, ನಿಮ್ಮ ನಗು ನೋಡಿ ನೀವು ಇಷ್ಟಪಟ್ಟು ಓದಾಕತ್ತೀರಿ. ಆಮೇಲೆ ಪರೀಕ್ಷೆ ಬರೆಯೋದಕ್ಕೆ ಬಹಳಷ್ಟು ತಯಾರಿಯಲ್ಲಿದ್ದೀರಿ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಈ ಒಂದು ಮಹಾ ಸರಸ್ವತಿ ಪೂಜೆಯ ಒಂದು ಶುಭಾಶಯಗಳನ್ನು ಹೇಳ್ತಾ, ಬಹಳಷ್ಟು ಸರಿ ನಾನು ಮಾತಾಡಿದ್ದೀನಿ. ನಾವು ಮಾತಾಡಿದ್ದು ತಾವು ಕೇಳಿಸ್ಕೊಂಡಿರಿ. ನೆಕ್ಸ್ಟ್ ನಾನೇನು ಹೇಳೋದಂತಂದ್ರೆ ನಿಮ್ಮ ಒಂದು ಭವಿಷ್ಯದ ಬಗ್ಗೆ. ಈಗಾಗಲೇ ಬರೀ SSLC ಮಕ್ಕಳು ಅಷ್ಟೇ ಅದಾರ, ಉಳಿದವರು ಈ SSLC ಒಂದು ಏನು ಘಟ್ಟ ಅಂತ ಕರಿತೇವಲ್ಲ ನಾವು, ಅದು ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಬಹಳಷ್ಟು ಮಹತ್ವವನ್ನು ಹೊಂದಿರುತ್ತೆ. ಯಾಕಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಈ ಒಂದು SSLCಯಲ್ಲಿ ನೀವು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಿ, ಮುಂದೆ ಅದು ನಿಮ್ಮ ಭವಿಷ್ಯದ ಒಂದು ಬಾಗಿಲು ಅಂತ ನಾವು ಹೇಳ್ಬೋದು. ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಪರೀಕ್ಷೆ ಇದೆ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಏನು ಹೇಳ್ತೇವಲ್ಲ ನಾವು, ಈ ಒಂದು ಪರೀಕ್ಷೆಯಲ್ಲಿ ನೀವೇನು ಅಂಕ ಗಳಿಸ್ತೀರಿ, ಮುಂದೆ ನೀವು ಯಾವ ಕೋರ್ಸನ್ನು ಮಾಡ್ಬೋದು ಅಂಥೇಳಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನೀವಾಗಿರ್ಬೋದು ಡಿಸೈಡ್ ಮಾಡಿ ಮುಂದೆ ಒಳ್ಳೆಯ ಒಂದು ಕೋರ್ಸಿಗೆ ಹೋಗುವಂಥ ಅವಕಾಶ ಇರೋದೇ ಈ ಒಂದು SSLCಯಲ್ಲಿ. ಹೀಗಾಗಿ ನಾವು ಈ ಪರೀಕ್ಷೆಯನ್ನು ಬಹಳಷ್ಟು ಗಂಭೀರವಾಗಿ ತಗೋಬೇಕು, ಬಹಳಷ್ಟು ನಾವು ಸಿನ್ಸಿಯರಾಗಿ ಓದಬೇಕು, ಮತ್ತು ನಾವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಬೇಕು. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಸಾಧನೆಗೆ ಅಸಾಧ್ಯ ಆದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸುವಂಥ ಮನಸ್ಸು ಏನಿರಬೇಕು, ನಮ್ಮಲ್ಲಿ ಇರಬೇಕು. ಬರೀ ಸಾಧಿಸುವಂಥ ಮನಸ್ಸಿದ್ರೆ ಸಾಕಾಗಂಗಿಲ್ಲ. ನಾವು ಹಿಡಿದಂಥ ಪ್ರಯತ್ನದಲ್ಲಿ ಏನಿರಬೇಕು, ಸತತ ನಾವು ಹಿಡಿದಂಥ ಒಂದು ಕೆಲಸದಲ್ಲಿ ಸತತ ಪ್ರಯತ್ನ ಇರಬೇಕು. ಅದು ಹೇಳ್ತೇವಲ್ಲ ನಾವು, ಒಂದು ಇದಕ್ಕೆ ಹಾಕ್ತಾರಲ್ಲ
ಮುಗ್ದಾರನ ಏನದು ಮುಖವಾಡ ಚಕಡಿ ಓಡಿಸ್ತಿರ್ತೇವಿ. ಎತ್ತಿಗೆ ಏನ್ ಹಾಕಿರ್ತಾರ? ಮುಗ್ದಾರಲ್ಲದು, ಅದಕ್ಕೇನೋ ಅಂತಾರಲ್ಲ. ನಾವೇನಷ್ಟು ಭಾಗವಹಿಸ್ತಿರ್ಲಿಲ್ಲ ಅಷ್ಟೊಂದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ನಿಮ್ಮ ದಿಕ್ಕನ್ನು ಬದಲಾಯಿಸ್ತದೆ. SLC ಮುಗಿದ ಮ್ಯಾಗ ನೀವು ಸೈನ್ಸ್ ಮಾಡಬೇಕು, ಆರ್ಟ್ಸ್ ಮಾಡಿಸ್ಬೇಕು, ಕಾಮರ್ಸ್ ಮಾಡಬೇಕು, ಎಲ್ಲದಕ್ಕೂ ಒಂದು ಬೇಸು. ಆ ಬೇಸ್ ಏನಾಗಿರ್ತದ ಅಂದ್ರೆ SLC ಆಗಿರ್ತದ. ಅದಕ್ಕೆ SSLC ನೀವು ಚೆನ್ನಾಗಿ ಮಾಡಲೇಬೇಕು. ಬಟ್ ಇದನ್ನ ಮಾಡಬೇಕು, ರಿಸಲ್ಟ್ ಮಾಡಬೇಕಪ್ಪ ಅಂತಂದ್ರೆ ಮುಂದೆ ನೀವು ಬೆಳಿಬೇಕಪ್ಪ ಅಂದ್ರೆ ಸರಿಯಾದ ಗುರಿ ಇಟ್ಕೋಬೇಕು. ಅದ ಎಂತ ಗುರಿ ಇರ್ಬೇಕಂದ್ರೆ ನಿಮ್ಮಲ್ಲಿ ಆ ಕೌಶಲ್ಯ ಇರ್ಬೇಕು, ಅಂತ ಗುರಿಯನ್ನು ಇಟ್ಕೋಬೇಕು. ಸುಮ್ಮನೆ ನಾ ಡಾಕ್ಟರ್ ಹಾಕೀನಿ ಬಟ್ ಡಾಕ್ಟರ್ ಆಗ್ಲಾರ್ದಂತ ಸೈನ್ಸ್ ಕಲಿಯಾಕೆ ಇಂಟ್ರೆಸ್ಟ್ ಇರಂಗಿಲ್ಲ ಅಂದ್ರೆ ಆಗೋದಿಲ್ಲ. ನೀವು ಏನ್ ಇಟ್ಕೋಬೇಕಂದ್ರೆ ನಿಮ್ಮ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತತೆ ಅಂತ ಇರ್ತದ, ಸಾಫ್ಟ್ವೇರ್ ಅಂತ ಇರ್ತದ. ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಕೌಶಲ್ಯ ನಿಮ್ಮಲ್ಲೇ ಇರ್ತದ. ಅದನ್ನ ನೀವು ಗುರುತಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ಗುರಿಯನ್ನು ಇಟ್ಕೋಬೇಕ. ಆ ಗುರಿ ಇಟ್ಕೊಂಡು ಹೆಂಗ್ ನೀವೆಲ್ಲ ಗುರಿ ಇಟ್ಕೊಳ್ಳೋದಂದ್ರೆ ಏನ ಮನಸ್ಸಿನಾಗ ಇಟ್ಕೊಂಡ ಮಡಿಗೆ ತಿನ್ನೋದಂತಾರಲ್ಲ, ಹಂಗಿರಬಾರ್ದು. ಆಮೇಲೆ ನಿಮ್ಗೆ ಎಲ್ಲರೂ ಕೇಳಿರ್ಬೇಕು, ಅರ್ಜುನ ಗುರಿ ಇಟ್ಟು ತಳಗ ನೋಡ್ಕೊಂಡು ಅದು ಮೇಲ್ಗಡೆ ಏನ್ ಮಾಡ್ತಾನ, ಮೀನಿನ ಕಣ್ಣಿಗೆ ಏನ್ ಮಾಡ್ತಾನ, ಅವನು ಗುರಿ ಇಟ್ಟು ಹೊಡಿತಾನ. ನಿಮ್ ಗುರಿ ಹಂಗಿರ್ಬೇಕು, ಎಲ್ಲೂ ಕದಲ್ಬಾರ್ದು. ನೀವೆಲ್ಲ ಗುರಿ ಅಂದ್ರೆ ಹೆಂಗೆ ಒಂದು 10 ಕಡೆ ನೋಡೋದಲ್ಲ. ಮೀನ ನೋಡ್ತಾನ, ಮೀನಿನ ಕಣ್ಣಿ ನೋಡ್ತಾನ ಅವನು. ಯಾರು? ಅರ್ಜುನ. ಅಷ್ಟೊಂದು ನಿಖರವಾದಂತ ನಿಮ್ದೇನಾಗಿರ್ಬೇಕ ಗುರಿ ಇರ್ಬೇಕು. ಎರಡನೇದೇನು ಹಂಗ ಹೊಡ್ಯಾಕ್ ಬರ್ತದನ, ಅದಕ್ಕೆ ಏನ್ ಮಾಡ್ಬೇಕ? ಪ್ರಯತ್ನ ಬೇಕು, ಸತತ ಪ್ರಯತ್ನ ಇರ್ಬೇಕ. ಹಂಗ ಒಮ್ಮೆ ಮಾಡಿದೆ ಬಿಟ್ಟೆ. ಈಗ ಪ್ರಯತ್ನ ಅಂದ್ರೂ ಈಗ ಒಂದು ಗಿಡ ಇರ್ತದ, ಆ ಗಿಡ ಕಡಿಬೇಕಾದ್ರೆ ಮಣ್ಣು ಕೂದ್ಲಿ ತಗೊಂಡಾಗ ಪ್ರಯತ್ನ ಮಾಡಕತ್ತೇನ್ರಿ, ಕಡ್ಯಾಕತ್ತೇನೆ ಅಂದ್ರೆ ನಾಳೆ ಮಟ್ಟ ಅದ್ರ ಬೀಳುದಿಲ್ಲ. ಯಾಕಂದ್ರೆ ನಿಮ್ದು ಸ್ಮಾರ್ಟ್ ಪ್ರಯತ್ನ ಇರಂಗಿಲ್ಲ. ಅದನ್ನ ನಾವ್ ಮಾಡ್ಬೇಕಾ? ಚೂಪಾದ ಕೊಡ್ಲಿಂದ ಕಟ್ಟಲು ಅಂದ್ರೆ ಏನಾಗ್ತದ? ಬೇಗ ಅಂದ್ರೆ ಏನು, ನೀವು ಅಚೀವ್ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ತೀರಂದ್ರೆ ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ಬೇಕು. ಅಂತ ನೀವ್ ಏನಾಗ್ತೀರಿ ನೀವು ಸಕ್ಸಸ್ ಆಗ್ತೀರಿ ಅಥವಾ ವಿಜಯಶಾಲಿ ಆಗ್ತೀರಿ, ಇಲ್ಲಾಂದ್ರ ಸಮಸ್ಯೆ ಆಗ್ತದೆ. ಬೇಕಾದ್ರೆ ಮಾಡ್ಬೇಕಾ? ಡೈಲಿ ಒಂದು ನಮ್ಮ ಧರ್ಮ ಹೆಂಗ ಇರ್ತದ ಅಂದ್ರೆ ಪ್ರೇಯರ್ ಮಾಡಕ್ ಹೇಳ್ತದ. ಸೊ ಹೆಣ್ಮಕ್ಳು ಇರ್ತಾರದ್ಮೇಲೆ ಬೆಳಿಗ್ಗೆ ಒಂದು 2 ನಿಮಿಷದ ಪ್ರೇಯರ್. ನಮ್ಮಲ್ಲಿ ಸೈನ್ಸ್ ಅದರಿಂದ ಅಲ್ಲಿ ನಮ್ಮ ಮೆದುಳಿನಲ್ಲಿ ಏನಿರ್ತದ, ಮೆಮೊರಿ ಪವರ್ ಅಂತ ಇರ್ತದ, ಅದು ನೆನಪಿನ ಶಕ್ತಿ ಅಂತ ಇರ್ತದಲ್ಲ, ಅಸ್ಟೈಲ್ ಕೋಲಿನ್ ಅಂತೇಳಿ ಒಂದು ರಾಸಾಯನಿಕ ಇರ್ತದ. ಆ ರಾಸಾಯನಿಕ ಪ್ರಮಾಣ ಏನಾಗ್ತದ? ಹೆಚ್ಚಿಗೆ ಆಗ್ತದೆ. ಯಾವಾಗ ಅದು ಹೆಚ್ಚಿಗೆ ಆಗ್ತದ, ನಿಮ್ಮ ಮೆಮೊರಿ ಪವರ್, ನೆನಪಿನ ಶಕ್ತಿ ಅದು ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗೇ ಆಗ್ತದೆ. ಸೊ ಅದಕ್ಕೆ ದಯವಿಟ್ಟು ಮಕ್ಕಳೇ ಇವನು 3 ಸಕ್ಸಸ್ ಸಿಕ್ಕದು. ಇದು ಆಯ್ತು. ಆಮೇಲೆ ನೀವು ಏನ್ ಇಲ್ಲಿಂದ SLC ಪಾಸ್ ಆಗಿ ಬೇರೆ ಶಾಲಿದ ಇಲ್ಲಿ ಮುಗಿದತಿ. ಇನ್ನ 8 ದಿನದೊಳಗೆ ಎಕ್ಸಾಮ್ ಇದಾವೆ. ಎಲ್ಲರಿಗೂ ಮೊದಲನೇದಾಗಿ ಆಲ್ ದ ಬೆಸ್ಟ್. ಎಲ್ಲರೂ ಪರೀಕ್ಷೆ ಬರೆದು ಪಾಸ್ ಆಗಿ ನಮ್ಮ ಶಾಲೆಗೆ ಒಳ್ಳೆ ಮಾರ್ಕ್ಸನ್ನ ಪಡೆದು ನಮ್ಮ ಶಾಲೆಗೆ ಒಂದು ಹೋಗ್ರಿ. ಇನ್ನು 10ನೇ ತರಗತಿಯೊಳಗೆ ಒಂದಿಷ್ಟು ಜನ ಇದ್ರೆ ನಮ್ಮ ಜೋಡಿ ಅಕ್ಕ ಅನ್ನೋ ಥರ ಅಕ್ಕ ಅನ್ನೋಕ್ಕಿಂತ ನಮ್ಮ ಫ್ರೆಂಡ್ಸ್ ಅನ್ನೋ ಥರನೇ ನಮ್ಮ ಜೋಡಿ ಟ್ರೀಟ್ ಮಾಡ್ತಿದ್ರು. ಲಕ್ಷ್ಮಿ ಅಕ್ಕ ಆಗಿರ್ಬೋದು, ಮತ್ತು ಮಲ್ಲಮ್ಮ, ಅರ್ಚನಾ ಅಕ್ಕ, ಇವರೆಲ್ಲ ನಮ್ಮ ಜೋಡಿ ಅಕ್ಕ ಅನ್ನೋಕ್ಕಿಂತ ನಮ್ಮ ಫ್ರೆಂಡ್ಸ್ ಥರನೇ ನಮ್ಮ ಜೋಡಿ ಟ್ರೀಟ್ ಮಾಡ್ತಿದ್ರು. ಅಲ್ಲಿಂದ ಅವ್ರ ಜೋಡಿ ನಮ್ಗೆ ಎಂಜಾಯ್ ಮಾಡೋಕ್ಕಾಗಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ಬೀಳ್ಕೊಡೋಕೆ ಅಂದ್ರೆ ಅವರು ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡೋ ಸಮಾರಂಭವನ್ನು ನಮ್ಮ ಶಾಲೆಯೊಳಗೆ ಆಯೋಜಿಸಿ 10ನೇ ತರಗತಿ ಅಕ್ಕಗಳು ನಮ್ಮ ಜೊತೆ ಹೆಂಗಿದ್ರಪ್ಪ ಅಂತಂದ್ರೆ ನಮ್ಗೆ ಮನೆಯೊಳಗೆ ಅಷ್ಟೇ ಅಕ್ಕಗಳು ಸಿಕ್ಕಿಲ್ಲ, ಶಾಲೆಯೊಳಗೆ ಸಹ ನಮ್ಗೆ ಅಕ್ಕಗಳು ಸಿಕ್ಕಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಜೊತೆ ನಾವು ಬರೀ ಖುಷಿಯಿಂದ ಅಷ್ಟೇ ಇಲ್ಲ, ಅವ್ರ ಜೊತೆ ನಾವು ಜಗಳ ಸಮಯ ಮಾಡೇವಿ. ಅವ್ರು ಜಗಳ ಮಾಡಿಪ್ಪ ಅಂದ್ರೆ ಅವ್ರ ಜೊತೆ ನಾವು ಮಾತಾಡ್ಬಾರ್ದು. ನಮ್ಮ ಜೊತೆ ಜಗಳ ಮಾಡ್ಯಾರ ಅನ್ಕೊಳ್ಳಿಲ್ಲ ನಾವು. ಅವ್ರಾದ್ರೂ ಬಂದು ಮಾತಾಡಿದ್ವಿ, ನಾವಾದ್ರೂ ಬಂದು ಮಾತಾಡಿದ್ವಿ. ನಾವೆಲ್ಲರೂ ಸಹ ಒಳ್ಳೆ ಅಕ್ಕ ತಂಗಿಯರ ಇದ್ದಂಗಿದ್ವಿ. ಅವ್ರು ಮುಂದಿನ ವರ್ಷ ನಮ್ಮ ಜೊತೆ ಇರಂಗಿಲ್ಲ ಅನ್ನೋ ಹೊರಗೆ ನಮ್ಮಲ್ಲಿ ಉಂಟಾಗ್ತಿತ್ತು. ಮತ್ತು ಅವರೆಲ್ಲರೂ ನಮ್ಮ ಜೊತೆ ಒಬ್ಬರ ಇಬ್ಬರ ಅಂತ ಹೇಳಂಗಿಲ್ಲ, ಎಲ್ಲರೂ ವರ್ಷ ಸಹೋದರಿಯರೇ, ಇಂದಿನ ದಿವಸ ನಮ್ಮ ಶಾಲೆಯೊಳಗ 10ನೇ ತರಗತಿಯವರ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿ ದುಃಖಾನ ಕೊಡ್ತೈತಿ. ಖುಷಿಯಾಗಿ ಕೊಡ್ತದಂದ್ರೆ ನಮ್ ಇಡೀ ವರ್ಷ ಕುರಿತು ಹಲವಾರು ರೀತಿ ಕಾರ್ಯಕ್ರಮಗಳು ಏರ್ಪಡಿಸಿರ್ತಾರೆ. ಆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ಒಂದ್ ರೀತಿಯಾಗಿ ಮಾರ್ಗದರ್ಶನನೂ ಹೌದು. ಯಾಕಂದ್ರೆ ಅವರಿಂದ ನಾವು ಕಲ್ತಕ್ಕಂಥ ನಡೆ ನುಡಿ, ಅವರ ಸ್ಫೂರ್ತಿ ಮತ್ತು ಅವರ ಗುಣಗಳನ್ನು ಬಹಳಷ್ಟು ಸ್ಫೂರ್ತಿದಾಯಕವಾಗ್ಯಾವು. ಮಾನವ ತನ್ನ ಪುಸ್ತಕದಲ್ಲಿ ನೋಡಿ ಕಲೀಲಾರ ಮಾನವ ಒಂದಿಷ್ಟು ವಿಷಯಗಳನ್ನ ವೇದಿಕೆಯ ಮೇಲೆ ಆಸೀನರಾಗಿರುವ ಗುರುವೃಂದಕ್ಕೆ ಹಾಗೂ ಎಲ್ಲ ಸ್ನೇಹಿತರಿಗೆ, ಸಹೋದರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಐತಿ. ಸಮಾರಂಭ ಅಂದ್ರೆ ಯಾವಾಗಲೂ ಖುಷಿನೇ ಇರ್ತೈತಿ, ಆದರೆ ಈ ಸಮಾರಂಭ ಒಂದೀಟ ವಿಶೇಷ ಆಗೈತಿ. ಯಾಕಂದ್ರೆ ಇಲ್ಲಿ ಖುಷಿನೂ ಐತಿ, ಬೇಜಾರು ಐತಿ. ಯಾಕಂದ್ರೆ ಬೇಜಾರು ಯಾಕಂದ್ರೆ ಇಷ್ಟು ದಿನ ಕಲಿಸಿದಂತಹ ಗುರುಗಳನ್ನ, ಆಮೇಲೆ ಸ್ನೇಹಿತರನ್ನ, ಆಮೇಲೆ
9th 8th ಹುಡುಗಿಯರ ಆಮೇಲೆ ಈ ಶಾಲೆಯನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರೋದು ಬೇಜಾರು ಆದ್ರೂ ಹೋಗ್ತಾ ಇರೋದು ದಾರಿ ಒಳ್ಳೆಯದಿದೆ ಅನ್ನೋದು ಒಂದು ಖುಷಿ ಐತಿ. ಮೊದಲನೇ ಶಿಕ್ಷಕರ ಬಗ್ಗೆ ಹೇಳ್ತೀನಿ. ನಮ್ಮ ಶಿಕ್ಷಕರು ಎಲ್ಲರೂ ಎಷ್ಟು ಒಳ್ಳೆಯ ಶಿಕ್ಷಕರಂದ್ರೆ ನಾವು ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಒಂದೊಂದು ಗುಣಗಳಿರ್ತಾವ. ಆ ಒಂದೊಂದು ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದ ಕರೆ ಆದ್ರೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಬದುಕಬಹುದು. ಅಂತ ಗುಣಗಳು, ಅಂತ ಮಾದರಿ ಶಿಕ್ಷಕರು ಎಲ್ಲ ನಮ್ಮ ಶಿಕ್ಷಕರು. ಉದಾಹರಣೆ ಹೇಳ್ಬೇಕಂದ್ರೆ ಸೈನ್ಸ್ ಸರ್ ಪೀರಿಯಡ್ ಬಿಲ್ ಆಗೋ 1 ಸೆಕೆಂಡ್ ಮುಂಚೆಗೆ ಇನ್ನ ಕ್ಲಾಸ್ ಮುಂಚೆಗೆ ನಿಂತ್ಬಿಟ್ಟಿದ್ರು. ಅಂದ್ರೆ ಅವ್ರು ನಾವ್ ಏನ್ ಕಲಿಬೇಕಂದ್ರೆ ಟೈಮ್ ಸೆನ್ಸ್ ಕಲಿಬೇಕು. ಅಂದ್ರೆ ನಾವು ಮಾಡೋ ಕೆಲಸ ಮೇಲೆ ನಮ್ಗೆ ಟೈಮ್ ಮೇಲೆ ನಾವು ನಿಗಾ ವಹಿಸ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರ ನಡವಳಿಕೆ ಮೇಲೆ ನಮ್ಗೆ ಗೊತ್ತಾಗಿತ್ತು. ಆಮೇಲೆ ಹಿಂದಿ ಮಿಸ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಗುಂಡು ಬಂದ ಗುಂಡು ಹೋದ ಆಗಿರ್ಬಾರ್ದು ಅಂತ. ಆ ಮಾತು ಯಾವಾಗ್ಲೂ ಕರೆಕ್ಟ್. ಯಾಕಂದ್ರೆ ನಾವು ಶಾಲೆಗೆ ಹೋದ್ರೆ ಉಪಯೋಗ ಇಲ್ಲ, ಕಲ್ಕೊಂಡು ಹೋದ್ರೆ ಉಪಯೋಗ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಏನೋ ಒಂದ್ ಮಾಡ್ಬೇಕಂದ್ರೆ ಸುಮ್ನೆ ಮಾಡ್ಕೊಂತ ಹೋಗ್ಬಾರ್ದು. ಆ ಮಾಡೋ ಕೆಲ್ಸಕ್ಕೊಂದು ಅರ್ಥ ಇರ್ಬೇಕು, ಅಲ್ಲೊಂದು ಲಾಭ ಇರ್ಬೇಕು. ಆ ರೀತಿ ಕೆಲಸ ಮಾಡ್ರಿ ಅಂತ ಹೇಳಿ ಅವ್ರು ನಮ್ಗೆ ಹೇಳ್ತಿದ್ರು. ಇನ್ನ ಸರಿತಾ ಮಗ್ಡಿ ಮಿಸ್ ಅವ್ರು ಇವತ್ತು ಬಂದಿಲ್ಲ, ಆದ್ರೆ ಅವ್ರ ಬಗ್ಗೆ ಒಂದ್ ಮಾತು, ಅವ್ರು ಯಾವಾಗ್ಲೂ ತಾಳ್ಮೆಯಿಂದ ಕೆಲಸ ಮಾಡ್ತಿದ್ರು. ಅವ್ರನ್ನ ನಾವು ಕಲಿಬೇಕಾಗಿತ್ತು, ತಾಳ್ಮೆನ ಕಲಿಬೇಕು. ಆಮೇಲೆ ಚಂದ್ರಮುಖಿ ಮಿಸ್ ನಮ್ಗೆ ಯಾವಾಗ್ಲೂ ಎಕ್ಸಾಮ್ ಬಗ್ಗೆ ಧೈರ್ಯವನ್ನ ಹೇಳ್ತಿದ್ರು. ನಾವ್ ಎಕ್ಸಾಮ್ ಐತಿ ಹೆಂಗ ಅಂತ ಎಲ್ಲಾ ಭಯ ಪಡ್ಕೊಂಡಾಗ ಅವ್ರು ನಮ್ಗೆ ಬರೀ ಕ್ಲಾಸಿಗೆ ಬಂದಾಗ ಅದನ್ನ ಮಾತು ಹೇಳಿ ನಮ್ಗೆ ಧೈರ್ಯವನ್ನ ತುಂಬಿಸ್ತಾ ಇದ್ರು. ಇದು ಎಕ್ಸಾಮ್ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೂ ಧೈರ್ಯವನ್ನ ಹೇಳ್ತಾ ಇದ್ರು. ಮತ್ತೆ ಇಂಗ್ಲಿಷ್ ಮಿಸ್, ಎಲ್ಲಾ ಟೀಚರ್ ಇಂದ ಏನೇನೋ ಕಲ್ತಿ, ಆದ್ರೆ ಇಂಗ್ಲಿಷ್ ಮಿಸ್ ಇಂದ ಇಂಗ್ಲಿಷ್ ಮಾತನಾಡೋದು ಕಲಿತ್ವಿ. ಇನ್ನ ಪೂರ ಕಲ್ತಿಲ್ಲ, ಸ್ವಲ್ಪ ಕಲ್ತೇವಿ. ಮತ್ತೆ ಸಮಾಜ್ ಮಿಸ್ ನಮಗ ಈಗ ಎಕ್ಸಾಮ್ನಾಗ ಆನ್ಸರ್ಸ್ ಎಲ್ಲ ಹೆಂಗ್ ಬರಿಬೇಕು ಅಂತ ಎಲ್ಲ ಹೇಳ್ತಿದ್ರು. ಮುಂದೆ ಆರ್ಟ್ಸ್ ಮಾಡೋರಿಗೆ ಅದೆಲ್ಲ ಹೆಂಗ ಉಪಯುಕ್ತ ಅಂತ ಎಲ್ಲ ಹೇಳ್ತಿದ್ರು. ಜೀವನದ ಬಗ್ಗೆ ನಾವು ಸಾಮಾಜಿಕವಾಗಿ ಈಗಿನ ಸಮಾಜ ಹೆಂಗೈತೆ ಅನ್ನೋದನ್ನ ಅವ್ರ ಪಾಠದ ಮೂಲಕ ಅವ್ರು ನಮಗ ತಿಳಿಸ್ಕೊಟ್ಟಾರ. ಮತ್ತೆ ಆಮೇಲೆ ಅವ್ರ ಒಂದ್ ಮಾತು ಹೇಳ್ಯಾರ ನಮ್ಗೆ, ಏನಂದ್ರ ನೀವು ಎಲ್ಲಾರು ರಿಸಲ್ಟ್ ಬಂದಾದ್ಮೇಲೆ ನೀವು ಪಾಸ್ ಆಗಿರೋ ಫೇಲ್ ಆಗಿರೋ ಅನ್ನೋದು ನಂಗೆ ಶಾಲೆ ರಿಸಲ್ಟ್ ಇಸ್ಕೊಂಡ್ ಬರಕ್ ಬರ್ತಿರಲ್ಲ, ಅವಾಗ ಬಂದ್ ಹೇಳ್ಬೇಕಂತ ಹೇಳಿದ್ರು. ಅವಾಗ ನಾವೇನಂದ್ವಿ, ನಾವು ಫೇಲ್ ಆದ್ರೆ ನಿಮ್ ಮುಂದೆ ನಾವು ಹೇಳಕ್ ಬರಂಗಿಲ್ಲ ಅಂದಾಗ ನೀವು ದಾರ್ಯಾಗಾರ ಹೋಗ್ತಿರಲ್ಲ ಅವಾಗಾರ ಕೇಳಿ ಹೊಡಿತೆ ನಿಮ್ಗಂತ ಅವ್ರು ಅಂದಿದ್ರು. ಅಂದ್ರೆ ಅದೇನ್ ತೋರಿಸ್ತೈತೆ ಅಂದ್ರೆ ಅವ್ರ ನಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಕಾಳಜಿ ಐತಿ. ನಾವು ಶಾಲೆ ಬಿಟ್ಟು ಹೋದ್ರೆ ನಮ್ಮ ರಿಸಲ್ಟ್ ಏನೈತಿ ಅನ್ನೋ ತಿಳ್ಕೊಳ್ಳೋ ಅದು ಕುತೂಹಲ ಅವರಲ್ಲಿ ಐತಿ. ಥ್ಯಾಂಕ್ ಯು ಮಿಸ್. ಆಮೇಲೆ ಅವ್ರು ಭಾಳ ಫ್ರೆಂಡ್ಲಿ ಆಗಿನೂ ಮಾತಾಡ್ತಾ ಇದ್ರು. ಇನ್ನ ಪಿ ಮಿಸ್ ಎಲ್ಲ ಏನ್ ಹೇಳ್ತಿದ್ರ ಅಂದ್ರೆ ನಮ್ಗೆ ಅವ್ರು ನಮ್ಮ ಕ್ಲಾಸಿಗೆ ಬಂದ್ರಂತ ಹೇಳೋದು, ಚಂದಾಗೆ ಊಟ ಮಾಡಿ ಚಾಕ್ಲೇಟ್ ತಿಂದ್ರಿ ತಂದಿದ್ರು ಎಲ್ಲ ಹೇಳ್ತಿದ್ರು. ನಾವ್ ಇಷ್ಟೆಲ್ಲ ಓದಿ ಕಲಿತ್ರು ನಮಗೆ ಪರೀಕ್ಷೆ ಬರ್ಯಾಕ ಆರೋಗ್ಯ ಅನ್ನೋದು ಬೇಕೇ ಬೇಕು. ಆರೋಗ್ಯ ಇರ್ಲಿಕ್ಕಂದ್ರೆ ನಾವು ಬರ್ಯಾಕ ಆಗೋದಿಲ್ಲ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ಕೊಟ್ರು. ಮತ್ತೆ ಸಂಗೀತ ಅನ್ನೋದ್ರಲ್ಲೂ ಒಂದು ಜೀವ ಐತಿ. ಸಂಗೀತ ಸರ್ ನಮ್ಗೆ ಹಾಡುಗಳನ್ನ ಹಾಡಿಸ್ತಿದ್ರು. ಆ ಹಾಡಿನ ಜೊತೆಗೆ ಆ ಹಾಡಿನ ಅರ್ಥವನ್ನ ಕೂಡ ನಮ್ಗೆ ತಿಳಿಸ್ತಿದ್ರು. ಅವ್ರು ಎಂತ ಹಾಡುಗಳನ್ನ ಹಾಡಿಸ್ತಿದ್ರು, ಹೆಂಗ್ ಹಾಡಿಸ್ತಿದ್ರು ಅಂದ್ರೆ ಆ ಹಾಡಿನ ಮೂಲಕ ನಮ್ಗೆ ರಾಷ್ಟ್ರೀಯತೆಯ ಭಾವನೆ ಮೂಡ್ತಾ ಇತ್ತು, ಗೌರವದ ಭಾವನೆ ಮೂಡ್ತಾ ಇತ್ತು, ಶಿಸ್ತಿನ ಭಾವನೆ ಮೂಡ್ತಾ ಇತ್ತು. ಆಮೇಲೆ ಪಾಸಿಟಿವ್ನೆಸ್ ಇತ್ತು. ಅವ್ರು ಹಾಡಿಸುವಂತ ಹಾಡುಗಳಾಗ ಅಂತ ಹಾಡುಗಳನ್ನ ಹಾಡಿಸಿ ನಮ್ಮನ್ನ ಉತ್ತಮ ಪ್ರಜೆಯನ್ನಾಗಿ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ತಾರೆ. ಆಮೇಲೆ ಎಲ್ಲ ಮತ್ತೆ ಹೆಚ್ ಎಂ ಇವೆಲ್ಲ ನಾವು ಕಲಿಬೇಕಂದ್ರೆ ಮೊದ್ಲು ಶಾಲೆಗೆ ಬರ್ಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಅವ್ರು ಯಾವಾಗ್ಲೂ ಶಾಲೆ ತಗೋಸ್ಬೇಡ್ರಿ, ಮೊದ್ಲು ಶಾಲೆಗೆ ಬರೀ ದಿನ ಅಂತ ಹೇಳ್ತಿದ್ರು. ಅಷ್ಟೇ, ಅವ್ರು ಹೇಳೋದಷ್ಟೇ ಅಲ್ಲ, ಅವರು ಕೂಡ ಯಾವತ್ತೂ ಶಾಲೆ ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಹೋದ್ಮೇಲೆ ಮುಂದೆ ಎಲ್ಲೆಲ್ಲೋ ಹೋಗ್ತೀವಿ, ಯಾವ್ದಾವ್ದೋ ಕಾಲೇಜಿಗೆ ಹೋಗ್ತೀವಿ. ಈಗ ಹೋದ್ಸಲ ಅಕ್ಕಗಳು 70 ಜನ ಇದ್ರಿ, ಬಂದಿರೋದು ಬರೀ 7-8 ಜನ. ಹಂಗ ನಾವು ಮುಂದೆ ಎಷ್ಟು ಜನ ಇರ್ತೀವೋ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ಒಟ್ಟಿಗೆ ಇರಕ್ಕೆ ಟ್ರೈ ಮಾಡೋಣ. ಆಮೇಲೆ ಅದೃಷ್ಟ ಇದ್ರೆ ಇನ್ನೊಂದು ಸಿಗೋಣ ಅಂತ ಹೇಳ್ತೀನಿ. ಆಮೇಲೆ ಇದು ಸ್ಕೂಲ್, ಆಮೇಲೆ 8th 9th ಹುಡುಗ್ಯಾರ. ಆ 8th 9th ಹುಡುಗ್ಯಾರ ಬಗ್ಗೆ ವರದಿ ಮಾದೇಶ್ ಹುಲ್ಮನಿ, ಜಿಲ್ಲಾ ವರದಿಗಾರರು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್